2026 ಕರೆಂಟ್ ಅಫೇರ್ಸ್ ಸೆಟ್ 27 651ರಿಂದ 675 ನೋಡೋಣ. 2026ರಲ್ಲಿ ಭಾರತವು 300 GW ಇನ್ಸ್ಟಾಲ್ಡ್ ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ ಯಾವ ದಿನಾಂಕಕ್ಕೆ ದಾಟಿತು? ಜುಲೈ 31, 2026. ಜುಲೈ 31, 2026ರಂದು ಭಾರತ ಇನ್ಸ್ಟಾಲ್ಡ್ ನಾನ್ ಫಾಸಿಲ್ ಫ್ಯೂಯಲ್ ಕೆಪಾಸಿಟಿ ಎಷ್ಟು? 300.50 ಗಿಗಾವ್ಯಾಟ್. ಭಾರತದ 300.50 ಗಿಗಾವ್ಯಾಟ್ ನಾನ್ ಫಾಸಿಲ್ ಕೆಪಾಸಿಟಿ ಯಾವ 2030ರ ಗುರಿಯ ಶೇಕಡಾವಾರಿಗಿಂತ ಹೆಚ್ಚು? 60%ಗಿಂತ ಹೆಚ್ಚು. 2026-27ರಿಂದ 2030-31ರವರೆಗೆ ರಿವ್ಯಾಂಪ್ಡ್ ಖೇಲೋ ಇಂಡಿಯಾ ಸ್ಕೀಮ್ ಮತ್ತು ANSF ಅಸಿಸ್ಟೆಂಟ್ಗೆ ಒಟ್ಟು ಔಟ್ಲೇ ಎಷ್ಟು? 36,441 ಕೋಟಿ. 36,441 ಕೋಟಿ. ಸ್ಪೋರ್ಟ್ಸ್ ಔಟ್ಲೇ ಯಾವ ಎರಡು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ? ಖೇಲೋ ಇಂಡಿಯಾ ಅಸಿಸ್ಟೆನ್ಸ್ ಟು ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ಸ್. 2026ರಲ್ಲಿ ಬ್ಯಾಂಕ್ ಇನ್ ಫಾಕ್ಸ್ ಇನಿಷಿಯೇಟಿವ್ ಮುಖ್ಯವಾಗಿ ಯಾರಿಗಾಗಿ? ಅರ್ಬನ್ ಕೋಆಪರೇಷನ್ ಬ್ಯಾಂಕ್ಸ್. 2026ರಲ್ಲಿ ಬ್ಯಾಂಕ್ ಆಫ್ ಅಮೇರಿಕಾ ಜಿಯೋ ಕ್ರೆಡಿಟ್ನಲ್ಲಿ ಗರಿಷ್ಠ ಎಷ್ಟು ಸ್ಟೇಕ್ ಪಡೆಯಲು ಉದ್ದೇಶಿಸಿದೆ? 49.9%. ಬ್ಯಾಂಕ್ ಆಫ್ ಅಮೇರಿಕಾ ಜಿಯೋ ಕ್ರೆಡಿಟ್ನಲ್ಲಿ ಹೂಡಿಕೆ ಮಾಡುವ ಮೊತ್ತ ಸುಮಾರು ಎಷ್ಟು? 18,268 ಕೋಟಿ. 2026ರಲ್ಲಿ ರಾಹುಲ್ ನವೀನ್ ಅವರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಹುದ್ದೆಯ ಅವಧಿಯನ್ನು ಎಷ್ಟು ವಿಸ್ತರಿಸಲಾಯಿತು? 1 ವರ್ಷ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಖ್ಯವಾಗಿ ಯಾವ ಎರಡು ಕಾಯ್ದೆಗಳನ್ನು ಜಾರಿಗೊಳಿಸುತ್ತದೆ? PMLA ಮತ್ತು FEMA. 2026ರಲ್ಲಿ NGOPV ಶ್ರುತಿ ಯಾವ ಶಿಪ್ಯಾರ್ಡ್ನಲ್ಲಿ ಲಾಂಚ್ ಮಾಡಲಾಯಿತು? GRSE ಕೋಲ್ಕತ್ತಾ. NGOPV ಸೃಷ್ಟಿ ಯಾವ ವರ್ಗಕ್ಕೆ ಸೇರಿದೆ? ನೆಕ್ಸ್ಟ್ ಜನರೇಷನ್ ಆಫ್ಶೋರ್ ಪೆಟ್ರೋಲ್ ವೆಸೆಲ್. ಎಕ್ಸಸೈಸ್ ಉದಾರ ಶಕ್ತಿ 2026 ಭಾರತ ಮತ್ತು ಯಾವ ದೇಶಗಳ ವಾಯುಪಡೆಗಳ ನಡುವೆ ನಡೆಯಿತು? ಮಲೇಷಿಯಾ. ಉದಾರ ಶಕ್ತಿ 2026 ಯಾವ ಸ್ಥಳದಲ್ಲಿ ನಡೆಯಿತು? ಶುಭಾಂಗ್ ಏರ್ಬೇಸ್, ಮಲೇಷಿಯಾ. ಉದಾರ ಶಕ್ತಿ 2026ರಲ್ಲಿ ಭಾರತೀಯ ವಾಯುಪಡೆ ಎಷ್ಟು ರಾಫೆಲ್ ಯುದ್ಧ ವಿಮಾನಗಳನ್ನು ನಿಯೋಜಿಸಿತು? 4 ರಾಫೆಲ್. 2026ರಲ್ಲಿ ಭಾರತದ 101 ರಾಮ್ಸರ್ ಸೈಟ್ ಯಾವುದು? ಗ್ಲಾ ಲೇಕ್ ಯಾವ ರಾಜ್ಯದ ಮೊದಲ ರಾಮ್ಸರ್ ಸೈಟ್ ಆಯಿತು? ಅರುಣಾಚಲ್ ಪ್ರದೇಶ್. ಗ್ಲಾ ಲೇಕ್ ರಾಮ್ಸರ್ ಸೈಟ್ ಸೇರ್ಪಡೆಯ ನಂತರ ಭಾರತದ ರಾಮ್ಸರ್ ಸೈಟ್ಸ್ನ ಎಷ್ಟು ಸಂಖ್ಯೆಗಳಾದವು? 101. 2026ರಲ್ಲಿ ಸಮುದ್ರ ಮಂಥನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ರಾಷ್ಟ್ರೀಯ ಯೋಜನೆಯಾಗಿದೆ? ಆಫ್ಶೋರ್ ಎಕ್ಸ್ಪ್ಲೋರೇಷನ್. ಸಮುದ್ರ ಮಂಥನ ನ್ಯಾಷನಲ್ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಸ್ಕೀಮ್ಗೆ ಎಷ್ಟು ಔಟ್ಲೇ ಇದೆ? 84,084 ಕೋಟಿ. 2026ರಲ್ಲಿ ಭಾರತವು 80ನೇ ಇಂಡಿಪೆಂಡೆನ್ಸ್ ಡೇ ಅನ್ನು ಯಾವ ದಿನ ಆಚರಿಸಿತು? 15 ಆಗಸ್ಟ್ 2026. 2026 ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಘೋಷಿಸಲಾದ ಸಪ್ತಧರಾಯಲ್ಲಿ ಎಷ್ಟು ಸ್ಟ್ರೀಮ್ಸ್ ಇವೆ? 7. ಸಪ್ತಧರಾಯಲ್ಲಿ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಮೇಲಿನ ಎಲ್ಲವೂ. ಟೆಕ್ನಾಲಜಿ, ಇನೋವೇಷನು, ಡಿಫೆನ್ಸ್, ಶಕ್ತಿ, ಗ್ರೀನು, ಬ್ಲೂ ಎಕಾನಮಿ. 2026 ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗಾಗಿ ಯಾವ ಹೊಸ ಇನಿಷಿಯೇಟಿವ್ ಘೋಷಿಸಲಾಯಿತು? ನ್ಯಾಷನಲ್ ವೈಡ್ ಫ್ರೀ ಆನ್ಲೈನ್ ಕೋಚಿಂಗ್ ನೆಟ್ವರ್ಕ್. ನೇಷನ್ ವೈಡ್ ಫ್ರೀ ಆನ್ಲೈನ್ ಕೋಚಿಂಗ್ ನೆಟ್ವರ್ಕ್. 2026ರಲ್ಲಿ RBI ಸೆಂಟ್ರಲ್ ಬೋರ್ಡ್ ಮಾಜಿ ಇಸ್ರೋ ಅಧ್ಯಕ್ಷ S. ಸೋಮನಾಥನ್ರನ್ನು ಯಾವ ರೀತಿಯ ನಿರ್ದೇಶನಕ್ಕಾಗಿ ನೇಮಕ ಮಾಡಲಾಯಿತು? ನಾನ್ ಅಫಿಷಿಯಲ್ ಡೈರೆಕ್ಟರ್. ರಿವಿಷನ್. ನಾನ್ ಫಾಸಿಲ್ ಕೆಪಾಸಿಟಿ 300.50 ಗಿಗಾವ್ಯಾಟ್.
GW. ಡೇಟು 31 ಜುಲೈ 2026. 2030 ಟಾರ್ಗೆಟು 500 GW ವರೆಗೆ ಇದೆ. ಖೇಲೋ ಇಂಡಿಯಾ ANSF 36,441 ಕೋಟಿ. ಬ್ಯಾಂಕ್ ಇನ್ ಅ ಬಾಕ್ಸ್. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್, ಬ್ಯಾಂಕ್ ಆಫ್ ಅಮೇರಿಕಾ, ಜಿಯೋ ಕ್ರೆಡಿಟ್ ಅಪ್ ಟು 49.9%. ಇನ್ವೆಸ್ಟ್ಮೆಂಟ್ 18,268 ಕೋಟಿ. ED ಡೈರೆಕ್ಟರಲ್ ರಾಹುಲ್ ನಾವಿನ್ 1 ವರ್ಷ ಎಕ್ಸ್ಟೆನ್ಷನ್. ED PMLA ಫೆಮಾ. NGO PV ಸೃಷ್ಟಿ. GRSE ಕೋಲ್ಕತ್ತಾ. ಉದಾರ ಶಕ್ತಿ ಇಂಡಿಯಾ ಮಲೇಷಿಯಾ. ರೈಫೆಲು 4 101 ರಾಮ್ಸರ್ ಸೈಟ್. ಗ್ಲಾ ಲೇಕ್ ಅರುಣಾಚಲ್ ಪ್ರದೇಶ್. ರಾಮ್ಸರ್ ಸೈಟ್ 101. ಸಮುದ್ರ ಮಂಥನ್ ಆಫ್ಶೋರ್ ಎಕ್ಸ್ಪ್ಲೋರೇಷನ್ ಔಟ್ಲೇ 84,084 ಕೋಟಿ. ಇಂಡಿಪೆಂಡೆನ್ಸ್ ಡೇ 2026 80ನೇದಿದು. ಸಪ್ತಧಾರ 7 ಸ್ಟ್ರೀಮ್ಸ್. ಫ್ರೀ ಆನ್ಲೈನ್ ಕೋಚಿಂಗ್ DPI ಬೇಸ್ಡ್. ಎಸ್ ಸೋಮನಾಥನ್ RBI ನಾನ್ ಅಫಿಷಿಯಲ್ ಡೈರೆಕ್ಟರ್.